ಮಧು ಅತ್ಗೆದಂದು ನಮ್ಮ ಅತ್ಗೆದಂದು. ಸೊ ನಮ್ಮ ಮನೆಗೆ ಎರಡೆರಡು ಪಾಪು. ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ರಚಿತಾ ಉಮೇಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಂತ ಹೇಳಿದ್ರೆ, ನಮ್ಮ ಮನೆಗೆ ನಮ್ಮ ಅಣ್ಣಂದಿರು, ನಮ್ಮ ಅತ್ತಿಗೆ ಎಲ್ಲ ಬಂದಿದ್ದಾರೆ. ಹಾಗೆ ಇವತ್ತು ಹಿತನ ಸ್ಕೂಲಿಂದ ಕರ್ಕೊಬರೋ ಕೆಲಸ ನಂದು. ಸೊ ಹಾಗೇನೆ ನಮ್ಮ ಅಣ್ಣ ಬಟ್ಟೆ ಏನೋ ತಗೊಳ್ಬೇಕಂತೆ, ಸ್ವಲ್ಪ ಚಿಕ್ಕದಾಗಿ ಶಾಪಿಂಗ್ ಮಾಡಿಕೊಂಡು ಅವಳನ್ನ ಕರ್ಕೊಂಡು ಬರೋದು. ಹಾಗೆ ಹೊರಗಡೆ ಹೋಗೋ ಪ್ಲಾನ್ಸ್ ಇದೆ. ನೋಡೋಣ ಇವತ್ತಿನ ಡೇ ಹೇಗಿರುತ್ತೆ ಆ್ಯಂಡ್ ನಮ್ಮ ಮನೇಲಿ ನಾವೆಲ್ಲ ಹೇಗೆ ಎಂಜಾಯ್ ಮಾಡ್ತೀವಿ ಅಂತ ತೋರಿಸ್ತೀನಿ. ಸೊ ಈಗ ಫ್ರೆಶ್ ಅಪ್ ಆಗಿ ಬರ್ತೀನಿ, ಹೋಗೋಣ ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಇವಾಗ ಸ್ಟೈಲ್ ಯೂನಿಯನ್ ಬಂದಿದೀವಿ. ನಮ್ಮ ಅಣ್ಣ ನನಗೆ ಬಟ್ಟೆ ಕೊಡಿಸ್ತಾನಂತೆ, ಅಲ್ಲೇ ನೋಡ ಅಣ್ಣ ಕೊಡ್ತೀಯ ತಾನೆ? ಕೊಡಿಸ್ತೀರೋ ಇಲ್ವೋ ಹೇಳ್ತೀನಿ ಇದೇ ಬ್ಲಾಗಲ್ಲಿ ನಾನು, ಆಯಿತಾ? ಸೊ ನೋಡ್ತಾ ಇದ್ದಾನೆ, ಅವನಿಗೆ ಯಾವುದೂ ಇಷ್ಟ ಆಗಲಿಲ್ಲ. ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ ನೋಡಿ. ಅವನೇ ಮಿರರಲ್ಲಿ ಕಾಣಿಸ್ತಾ ಇದೆ, ತೋರಿಸ್ದೆ ಬಿಡು ನೀನು. ಜೂಡಿಯೋಗೆ ಬಂದಿದ್ದೀವಿ. ಹಾಯ್ ಹಾಯ್. ಫೈನಲಿ ಒಂದು ಸೆಲೆಕ್ಟ್ ಮಾಡ್ದ. ಅವನು ಪ್ಯಾಂಟ್ ಸಿಗಲೇ ಇಲ್ಲ, ಈಗಲೂ ಬರೀ ಶರ್ಟ್ ಮಾತ್ರ ತೊಗೊಂಡ. ಇವಾಗ ಅವನೆಲ್ಲ ಹೋಗ್ಬೇಕಂತೆ, ಇವಾಗ ಹೋಗೋದಕ್ಕೆ ತೊಗೊಳ್ತಾ ಇರೋದು. ಆ್ಯಂಡ್ ಅವಳಿಗೆ ಲೇಟ್ ಆಯಿತು, ಸ್ಕೂಲ್ ಇವಾಗ ಬಿಟ್ಟಿರ್ತಾರೆ. ಸೊ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಬನ್ನಿ. ನಮ್ಮ ಹಿತ ಅವ್ರನ್ನ ಪಿಕ್ ಮಾಡಿಕೊಂಡು, ಅವ್ರಿಗಿಂತ ಅವ್ರ ಬ್ಯಾಗೇ ದೊಡ್ಡದಾಗಿದೆ. ಇವಾಗ ಮ್ಯಾಕ್ಸಿಗೆ ಬಂದಿದ್ದೀವಿ ಅಲ್ವ ಮಗಳೇ? ಇವನಿಗೆ ಹಿಡ್ಕೊ, ಇವನಿಗೆ ಯಾವುದೂ ಸೆಕೆಂಡ್ ಇಷ್ಟ ಆಗ್ತಾ ಇಲ್ಲ. ಅವನು ನಮ್ಮನ್ನ ಕೂರಿಸಿ ಹೋಗಿದ್ದಾನೆ ಇನ್ನೊಂದು ಕಡೆ ಶಾಪಿಂಗ್ ಮಾಡ್ಕೊಬರೋಕ್ಕೆ. ನಾವು ಇಲ್ಲಿ ಜ್ಯೂಸ್ ಕುಡಿಯೋಣ ಅಂತ ಬಂದಿದ್ದೀವಿ. ಹಾಯ್. ನಮ್ಮಿಬ್ರನ್ನೇ ರೋಡಲ್ಲಿ ಬಿಟ್ಬಿಟ್ಟು ಹೋಗಿದ್ದಾನೆ ಅವನು. ಅಲ್ಲಿ ಹೋಗಿದ್ದಾನೆ ಫ್ರೆಂಡ್ಸ್ಗೆ. ಊಟ ಮಾಡಿಸ್ತಾ ಇದ್ದಾರೆ. ಅವಳು ಬಾಯಲ್ಲೇ ಅರ್ಧ ಗಂಟೆ ತಿಂತಾಳೆ, ಒಂದು ಕಡೆ ಅರ್ಧ ಗಂಟೆ. ಹಾಗಂತ ಇನ್ನೊಂದು ವಿಷಯ ಏನಂತ ಅಂದರೆ, ನಾನು ಹೇಳಿದೆ ಇದೇ ಬ್ಲಾಗಲ್ಲಿ, ನಮ್ಮ ಅಣ್ಣ ನನಗೆ ಬಟ್ಟೆ ಕೊಡಿಸ್ತಾನೋ ಇಲ್ವೋ ಅಂತ ಹೇಳ್ತೀನಿ ಅಂತ. ಅವ್ನು ಕೊಡಿಸ್ಲಿಲ್ಲ. ಅವನೇ 1 ಅವರ್ ಮಾಡ್ದ ತಗೊಳಕ್ಕೆ. ಅದು ಬೇಡ ಇದು ಬೇಡ, ಟೌನ್ ಸೆಲೆಕ್ಷನ್ನೇ ಆಗಲಿಲ್ಲ. ಟೈಮ್ ಆಯಿತು ಅಂದ್ಬಿಟ್ಟು ಕರ್ಕೊಂಬಂದ್ಬಿಟ್ಟು ಆಮೇಲೆ ಅಷ್ಟೇ ಕೊಡಿಸ್ಲಿಲ್ಲ. ಸೊ ಸರ್ ಊಟಕ್ಕೆ ಹೋಗ್ತಾ ಇರೋದು ಅವನಲ್ಲಿಗೆ ಫ್ರೆಂಡ್ಸ್ ಜೊತೆ. ಸೊ ಏನಂತ ಅಂದರೆ, ನಮ್ಮ ಮನೇಲಿ ಈಗ ತಾನೇ ಅಂಗಡಿಗೆ ಹೋಗಿ ತಗೊಬಂದ್ವಿ ಒಂದಷ್ಟು ಥಿಂಗ್ಸ್ನ. ಮತ್ತೇನೋ ಮರ್ತಿದ್ರು ಆ್ಯಂಡ್ ಮಾಪ್ ಎಲ್ಲ ಬೇಕಿತ್ತು, ಹಾಗಾಗಿ ತರಿಸ್ದೆ. ನೋಡುವ ಹೇಗೆ ಬಂದಿದೆ ಅಂತ. ತಗೋ, ದಿಸ್ ಇಸ್ ಫಾರ್ ಯು. ಬೆಂಡೆಕಾಯಿ ಚೆನ್ನಾಗಿದೆಯಾ ನೋಡಿ, ಚೆನ್ನಾಗಿದೆ. ಓಕೆ, ಸಾಬುದಾನ ಇದು ಓಪನ್ ಮಾಡಬೇಕು. ರೈಟ್, ಓಪನ್ ಮಾಡಿ ತೋರಿಸ್ತೀನಿ. ಪ್ರಮೋಷನ್ ಅಂತೂ ಅಲ್ಲ ಇದು, ಹಾಗೆ ಓಪನ್ ಮಾಡಿ ನೋಡೋಣ ಹೆಂಗೆ ಬರುತ್ತೆ ಅಂತ. ಬಿಕಾಸ್ ಆ ನಾರ್ಮಲ್ ನಮ್ಮಮ್ಮ ನೋಡಿ ಕಲ್ತ್ಬಿಟ್ರು. ಏನಂತ ಅಂದರೆ, ಮನೇಲಿದ್ದಿದ್ದು ಅದು ಕಟ್ಟಾಗ್ಬಿಟ್ಟಿತ್ತು. ಸೊ ಇದು ಅಲ್ಲಿ ನೀರು ಹಾಕಿ ಇಲ್ಲಿ ಸ್ಪಿನ್ ಮಾಡ್ಬೋದು. ಆ್ಯಂಡ್ ಅದು 2 ಕೊಟ್ಟಿರ್ತಾರೆ, ಸ್ಟಿಕ್ಸ್ ಇದೆ. ಸೊ ಅದಕ್ಕೆ ಇದನ್ನೇ ಆರ್ಡ್ರ್ ಮಾಡಿದೆ. ಐ ಥಿಂಕ್ ಚೆನ್ನಾಗಿದೆ, ಕ್ವಾಲಿಟಿ ಓಕೆ ಅಲ್ಲ? ಚೆನ್ನಾಗಿದೆ. 600 ಸಮಥಿಂಗ್, 700 ಏನೋ ವರ್ತಿದೆ ಅನಿಸ್ತಿದೆ ಅಲ್ಲವಮ್ಮ? ಚೆನ್ನಾಗಿದೆ. ಅದು ಅಡ್ಜಸ್ಟೇಬಲು, ನೀನು ಬೆಂಡೆಲ್ಲ ಮಾಡ್ಕೋಬೋದು. ಹೈಟ್ ಬರುತ್ತೆ ಇನ್ನೂರು. ನಾವು ಅಮ್ಮಂಗೆ ಎಲ್ಲ ಹೇಳ್ಕೊಟ್ಟು ಬರ್ತೀನಿ. ಅದು ಮಗಳೇ, ಇಲ್ಲಿ ನೀರು ಹಾಕಿರ್ತೀವಿ ಓಕೆನಾ? ಆ ನೀರನ್ನ ಹಿಂಡ್ಕೋಬೇಕಲ್ವಾ? ಇದಕ್ಕೆ ಹಾಕಿ ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ತಿರುಗುತ್ತಲ್ಲ, ನೀರೆಲ್ಲ ಹಿಂಡ್ಕೊಳ್ಳುತ್ತೆ ಆ ಥರ. ನಮ್ಮ ಮನೆಗೆ ನಂದು ಬರ್ಡೇ ಆಗಸ್ಟು, ಆಮೇಲೆ ನಮ್ಮ ಹಿತಂದು ಆಗಸ್ಟಲ್ಲೇ ಬರ್ಡೇ. ಆಗಸ್ಟ್ ಎಂಡ್ ಅಥವಾ ಸೆಪ್ಟೆಂಬರ್ಗೆ ನಮ್ಮ ಮನೆಗೆ, ನಮ್ಮ ಫ್ಯಾಮಿಲಿಗೆ ಇನ್ನೊಬ್ರು ಮೆಂಬರ್ ಆ್ಯಡ್ ಆಗ್ತಾ ಇದ್ದಾರೆ. ಅದೇ ಖುಷಿ ನಮಗೆ. ಬಟ್ 2 ಪಾಪು ಅಲ್ವಾ ಮಮ್ಮ? 2 ಪಾಪು ಬರುತ್ತೆ ನಮ್ಮ ಮನೆಗೆ. ಅಲ್ಲ ಮಗಳೇ, ಟ್ವಿನ್ಸ್ ಅಲ್ಲ.
ನೋಡಕ್ಕೆ ಎರಡು ಬರುತ್ತೆ. ಮಧು ಅತ್ಗೆದಂದು ನಮ್ಮ ಅತ್ಗೆದಂದು. ಸೊ ನಮ್ಮ ಮನೆಗೆ ಎರಡೆರಡು ಪಾಪು. ನಾನು ಅದೇ ಅಂತಾರೆ ನಿಶಂಗು ಅಂತಿದೆ, ಗುರು ನಮ್ಮ ಮನೇಲಿ ಎರಡೆರಡು ಪಾಪು ಕಣೆ ಅಂತ. ಸೊ ಎರಡೆರಡು ಪಾಪು ಬರುತ್ತೆ ಸೆಪ್ಟೆಂಬರಲ್ಲಿ. ನಾವು ಇವಾಗ ಮಾಲ್ಗೆ ಬಂದಿದ್ವಿ. ನಾನು ಅಣ್ಣನ ಕಾಡಿ ಬೇಡಿ ಕರ್ಕೊಂಡ್ ಬಂದಿದ್ದೀನಿ, ಆದರೆ ಅವನೇನು ಕೊಡ್ಸಲ್ಲ. ಹಿತ ಗೇಮ್ ಆಡ್ಬೇಕಂತೆ, ಸೊ ಕರ್ಕೊಂಡ್ಬಂದ್ವಿ ಅಲ್ವಾ ಮಗಳೇ? ನಮಗನ್ನ ಫೇವ್ರೆಟ್ ಇಲ್ಲೇ ಅಲ್ವಾ? ಮೇಡಮ್ ಅವರು ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಯಾವುದೋ ಆಟ ಆಡಬೇಕು ಅಂತ. ಇದರಲ್ಲಿ ಇರೋದೆಲ್ಲ ಆಡ್ಬಿಟ್ಟಿದ್ಯಾ ಮಗಳೇ? ಯಾವ್ದು ಆಡಿಲ್ಲ ಅದನ್ನ ಟ್ರೈ ಮಾಡು. ಕ್ಯಾಮ್ರಾ ಪರ್ಸನೇ ಸರಿ ಇಲ್ಲ, ವಿಡಿಯೋ ಆನ್ ಮಾಡಿ ಅಂದರೆ ಬೇರೆ ಎಲ್ಲ ಮಾತಾಡ್ತಾರೆ. ಹೊರಗೆ ಮಳೆ ಬರ್ತಿದೆ, ನಾವು ಕರೆಕ್ಟಾಗಿ ಬಂದ್ವಿ ಸ್ಟಾರ್ಟ್ ಆಯ್ತು. ಮೇಡಮ್ ಅವರು ಯಾವುದೋ ಒಂದು ತುಂಬ ಭಯ ಆಗದೆ ಇರೋದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ನೋಡೋಣ ಯಾವುದು ಮಗಳೇ? ಸ್ಪೇಸ್ ಅಂತ ಇದೆ. ಸ್ಪೇಸ್ ನೋಡ್ತಾರೆ, ಅಲ್ಲಿ ತೋರಿಸೋಣ ಕಾಣುತ್ತೆ ಯಾವುದು ಅಂತ. ಅಲ್ಲ ನೀನು ಟ್ರೈ ಮಾಡ್ತೀಯಾ? ನಾನೊಂದು ಟ್ರೈ ಮಾಡ್ತೀನಿ. ಎಕ್ಸ್ಪ್ರೆಷನ್ ನೋಡು, ಎಲ್ಲ ನೋಡ್ತಾ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ. ಏನಂತ ಅಂದರೆ ಜುಡಿಯೋಗೆ ಹೋಗಿದ್ವಿ. ಜುಡಿಯೋಗೆ ಹೋಗಿ ನಾನು ಒಂದು ಪ್ಯಾಂಟ್ ಎಲ್ಲ ತೊಗೊಂಡೆ. ಆಮೇಲೆ ಏನಾಯಿತು ಅಂದರೆ ಮತ್ತೆ ಇದೇ ಮಾಲಿಗೆ ಕರ್ಕೊಬಂದಿದ್ದಾನೆ ನಮ್ಮ ಅಣ್ಣ. ಅವ್ನ ಫ್ರೆಂಡ್ ಯಾರೋ ಬರ್ತಾರಂತೆ, ಅದಕ್ಕೆ ನೋಡಿ ಅಲ್ಲೆಲ್ಲೋ ಇಲ್ಲಿ ನೋ ಪಾರ್ಕಿಂಗ್ ಹತ್ರ ಗಾಡಿನ ನಿಲ್ಲಿಸ್ಬಿಟ್ಟು ನಾವಿಬ್ರೂ ನಿಲ್ಲಿಸಿಸ್ಬಿಟ್ಟು ಹೋಗಿದ್ದಾನೆ. ಇನ್ನೂ ಬಂದೇ ಇಲ್ಲ ಅವನು. ಅದು ಎಲ್ಲೋಗಿದ್ದಾನೋ ಗೊತ್ತಿಲ್ಲ. ಯಾರೋ ಅವ್ರನ್ನೇ ಇಲ್ಲಿಗೆ ಕರ್ಕೊಬಂದರೆ ಫ್ಯಾಮಿಲಿ ಜೊತೆ ಬಂದಿದ್ದಾರಂತೆ. ಇವನು ಆದರೆ ಹೋಗ್ಬೋದಂತೆ ಅವ್ರ ಫ್ಯಾಮಿಲಿ ಮಧ್ಯ. ನೋಡಿ ಯಾವ ಥರ ಅಣ್ಣ ಅಂದರೆ ಹಿಂಗೆ ರೋಡಲ್ಲಿ ನಿಲ್ಲಿಸ್ಬಿಟ್ಟು ಹೋಗ್ತಾನೆ. ಯಾವ ಥರ ಇದು ಅಲ್ಲ ಮಗಳೇ? ನೋಡಿ ಹೆಂಗೆ ನಿಲ್ಲಿಸ್ಬಿಟ್ಟು ಹೋಗಿದೆ. ಅದು ನೋ ಪಾರ್ಕಿಂಗ್ ಹತ್ರ. ಇಷ್ಟೊತ್ತಾಯಿತು, 2 ಮಿನಿಟ್ಸ್ ಆಯಿತಾ ಅವನು ಹೋಗಿ? 5 ಮಿನಿಟ್ಸ್ ಆಯಿತು, ಇನ್ನೂ ಬಂದಿಲ್ಲ. ಗೇಮ್ ಆಡ್ದಲ್ಲ ಮಗಳೇ, ಹೇಗಿತ್ತು? ಚೆನ್ನಾಗಿತ್ತಾ? ನೈಸ್. ನಾನಿವತ್ತು ಗಾಡೀಲಿ ಹೋಗ್ತಾ ಇದ್ದೀನಿ. ಏನಂತ ಹೇಳಿದ್ರೆ ನಮ್ಮ ಮನೆಗೆ ಬಂದವರು ಎಲ್ಲ ಹೋದರು. ಅವ್ರದ್ದು ಏನು ವಿಡಿಯೋ ಎಲ್ಲ ತೋರ್ಸೋಕ್ಕಾಗಲ್ಲ, ಅವರು ಮುಖ ಎಲ್ಲ ತೋರ್ಸೋಕ್ಕಲ್ಲ. ಹಾಗಾಗಿ ಮನೇಲೆಲ್ಲ ಬ್ಲಾಗ್ ಮಾಡಿಲ್ಲ. ಚೆನ್ನಾಗಿತ್ತು. ನೆಕ್ಸ್ಟ್ ಡೇ ಇವಾಗ ಒಂದು ಶೂಟ್ ಇದೆ ನನಗೆ. ಸೊ ನಾನು ಮತ್ತು ಅನು ಹೋಗ್ತಾ ಇದ್ದೀವಿ. 1 ಅವರ್ ಲೇಟಾಗಿ ಹೋಗ್ತಾ ಇದ್ದೀವಿ. ಬಿಕಾಸ್ ನಾನು ಮನೆ ಹತ್ರನೇ ಇರೋ ಲೊಕೇಶನ್ ಅಂದ್ಕೊಂಡಿದ್ದೆ, ಬಟ್ 30 ಕಿಲೋಮೀಟರ್ಸ್ ಇದೆ. ಆ್ಯಂಡ್ ಮಳೆ ಬೇರೆ ಬಂತು, ಸ್ವಲ್ಪ ಸ್ಟಾಪ್ ಮಾಡಿ ಬರೋದಕ್ಕೆ ತುಂಬ ಲೇಟಾಗಿ ಹೋಯಿತು. ಸೊ ಫಸ್ಟ್ ಟೈಮ್ ನಾನು 1 ಅವರ್ ಲೇಟಾಗಿ ಹೋಗ್ತಾ ಇರೋದು. ಫೋನ್ ಮಾಡಿ ಹೇಳಿದ್ದೀನಿ ಲೇಟ್ ಆಗ್ತಾ ಇದೆ ಹೀಗೆ ಅಂತ. ಸೊ ಬನ್ನಿ ಹೋಗೋಣ. ರಚಿತಾ ತುಂಬ ಕಷ್ಟಪಡ್ತಿದ್ದಾರೆ. ವಿಡಿಯೋ ಮಾಡ್ಬೇಕಂದ್ರೆ ಕರಿಬಾರ್ದು. ಅರ್ಧ ಶೂಟ್ ಆಗಿದೆ ಅಷ್ಟೇ. ಅಮ್ಮ ಹೆಂಗೆ ಕಾಣಿಸ್ತೀನಿ ನಾನು? ಅರ್ಧ ಶೂಟ್ ಆಗಿದೆ, ಇನ್ನೂ ಆಗಬೇಕು. ಹೀಲ್ಸ್ ಹಾಕೋ ಬಂದ್ಬಿಟ್ಟೆ, ಗೊತ್ತಾಗಲಿಲ್ಲ ಇಷ್ಟೊಂದು ವಾಕ್ ಮಾಡಬೇಕಾಗುತ್ತೆ ಅಂತ. ಹತ್ತಿ ಇಳಿದು ಈ ಕಡೆ ಬಂದು ಆ ಕಡೆ ಬಂದು ಪಾಪ 2 ಬಿಲ್ಡಿಂಗ್, ಅದು ಒಂದಲ್ಲ ಅಂತ 2. ಬಟ್ ನೈಸ್, ಚೆನ್ನಾಗಿದೆ ಅಲ್ಲ ಎಲ್ಲ ಹೊಸದು. ಇನ್ನೂ ನೈಸ್ ಕಾಲೇಜ್. ಸೊ ಈಗ ಮನೆಗೆ ಬಂದೆ. 11:30 ಹೋಗಿತ್ತು, 5:30 ಆಗಿದೆ ಮನೆಗೆ ರೀಚ್ ಆಗಿದ್ದು. ಇಲ್ಲಿಂದ ಸ್ವಲ್ಪ ದೂರನೂ ಇತ್ತು. ಆ್ಯಂಡ್ ಕಾಲೇಜ್ ಹೋಗಿದ್ದಿದ್ದು ನಾವು, ಕಾಲೇಜ್ ಶೂಟ್ಗೆ ಅಂತ. ಶೂಟ್ ಮುಗಿಸ್ಕೊಂಡು ಊಟ ಮಾಡಿರಲಿಲ್ಲ. ಈಗ ಬರ್ತಾ ಊಟ ಮಾಡಿಕೊಂಡು ಬಂದ್ವಿ.
ಏನಂತ ಅಂದರೆ ಈ ವ್ಲಾಗಲ್ಲಿ ನನ್ನ ಅಣ್ಣ ಅದಕ್ಕೆನೆಲ್ಲ ತೋರ್ಸೋಕ್ಕಾಗಿಲ್ಲ ಬಿಕಾಸ್ ಅವರು ಕ್ಯಾಮ್ರಾಗೆ ಕಂಫರ್ಟಬಲ್ ಇಲ್ಲ. ಸೊ ಹಾಗಾಗಿ ಅವ್ರ ವ್ಲಾಗಲ್ಲಿ ಬರೋದಿಲ್ಲ. ಆ್ಯಂಡ್ ಗೇಮ್ ಆಡಿದ್ದು, ಶಾಪಿಂಗ್ ಹೋಗಿದ್ದು, ಜೊತೆಗೆ ಇದೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಇದಿಷ್ಟೇ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು, ನನ್ನನ್ನು ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ಸ್ಟಾದಲ್ಲಿ ಯಾರು ಫಾಲೋ ಮಾಡ್ತಾ ಇಲ್ಲ ನೀವು ಕೂಡ ಇನ್ಸ್ಟಾದಲ್ಲಿ ಫಾಲೋ ಮಾಡಿ. ಇನ್ಸ್ಟಾದಲ್ಲಿ ರಚಿತಾ_ಉಮೇಶ್ ಅಂತ ಸರ್ಚ್ ಮಾಡಿದ್ರೆ ನನ್ನ ನೇಮ್ ಬರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಯಾರ್ಯಾರು ನನ್ನ ವ್ಲಾಗ್ಸ್ನ ನೋಡ್ತೀರಾ, ಯಾರ್ಯಾರು ಕಮೆಂಟ್ ಮಾಡ್ತೀರಾ, ಲೈಕ್ ಮಾಡ್ತೀರಾ, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇಟ್ ಮೀನ್ಸ್ ಅ ಲಾಟ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಳ್ತೀನಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.